Hello, my dear students. In the previous class, we were discussing about the first lesson, a hero. Second paragraph was completed, right? Okay. Second paragraph na end ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಸ್ವಾಮಿಯ ಫಾದರ್ ಅವರ ಮಗನ ಹತ್ರ ನೀನು ಇವತ್ತು ಒಬ್ಬನೇ ನನ್ನ ಆಫೀಸ್ ರೂಮ್ ಅಲ್ಲಿ ಮಲ್ಕೊಳ್ಬೇಕು ಅಂತ ಅವನಿಗೊಂದು ಟಾಸ್ಕ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಲೆಟ್ಸ್ ಸಿ. A frightful proposition, Swami thought. ಈಗ ಫ್ರೈಟ್ಫುಲ್ ಮೀನ್ಸ್ ಸ್ಕೇರಿ ಅಥವಾ ಭಯಾನಕ, ಹೆದರಿಕೆ ಆಗುವಂತದ್ದು. ಪ್ರಪೋಸಿಷನ್ ಮೀನ್ಸ್ ಸಜೆಷನ್, ಓಕೆನಾ? ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್. ಅವನಪ್ಪ ಅವನಿಗೊಂದು ಟಾಸ್ಕ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವನೇನ್ ಮಾಡ್ತಾ ಇದ್ದಾನೆ, ಥಿಂಕ್ ಮಾಡ್ತಾ ಇದ್ದಾನೆ. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ. ಸೊ ಅವನು ಚಿಕ್ಕವನಿದಾನಲ್ವಾ, ಅವನು ಯಾವತ್ತು ಅವನ ಅಜ್ಜಿ ಪಕ್ಕದಲ್ಲಿ ಮಲ್ಕೊಳ್ತಾ ಇದ್ದ. ಗ್ರಾನಿ ಮೀನ್ಸ್ ಗ್ರ್ಯಾಂಡ್ ಮದರ್, ಓಕೆನಾ? ಇನ್ ದ ಪ್ಯಾಸೇಜ್, ಎಲ್ಲಿ ಮಲ್ಕೊಳ್ತಾ ಇದ್ದ? ಪ್ಯಾಸೇಜ್ ಅಂದ್ರೆ ಕಾರಿಡಾರ್ ಅಥವಾ ಹಾಲ್ ಅಲ್ಲಿ ಮಲ್ಕೊಳ್ತಾ ಇದ್ದ. ಅಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರಾಂಬ್ಲಿಂಗ್ ಅವೇಕ್ ಆಲ್ ನೈಟ್. ಸಪೋಸ್ ಅವನು ಮಲ್ಕೊಳ್ಳುವಂತ ಜಾಗದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆದ್ರೂ ಸಹ ಅವನಿಗೆ ಭಯದಿಂದ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಅವನು ಭಯದಿಂದ ನಡುಗುತ್ತಾ ಇದ್ದ. ಟ್ರೆಂಬ್ಲಿಂಗ್ ಮೀನ್ಸ್ ಶೇಕಿಂಗ್, ಅವೇಕ್ ಮೀನ್ಸ್ ನಿದ್ದೆ ಬರ್ತಾ ಇರ್ಲಿಲ್ಲ ಅವನಿಗೆ, ಎಚ್ಚರವಾಗೇ ಇರ್ತಾ ಇದ್ದ. He hoped at first that father was only joking. ಅವನು ಅನ್ಕೊಳ್ತಾನೆ, ನನ್ನ ತಂದೆ ಜೋಕ್ ಮಾಡ್ತಾ ಇರಬಹುದು, ನನ್ನ ಜೊತೆ ಕಾಮಿಡಿ ಮಾಡ್ತಾ ಇರಬಹುದು ಅಂತ ಅನ್ಕೊಳ್ತಾನೆ. ಅಂದ್ರೆ ಹಾಸ್ಯಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಇದು ಸೀರಿಯಸ್ ಆಗಿ ಹೇಳ್ತಿರೋದಲ್ಲ ಅಂತ ಅವನ ಒಂದು ಒಪಿನಿಯನ್ ಆಗಿತ್ತದು. ಹಿ ಮಂಬಲ್ಡ್ ವೀಕ್ಲಿ. ಮಂಬಲ್ಡ್ ಅಂದ್ರೆ ಒಂದು ಸ್ಪೀಕಿಂಗ್ ಇನ್ ಅ ಲೋ ವಾಯ್ಸ್, ಅಂದ್ರೆ ಚಿಕ್ಕ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಎಸ್ ಅಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಏನ್ ಮಾಡ್ದ? ಓಕೆ, ಅವ್ರು ಕೊಟ್ಟಿರುವಂತ ಟಾಸ್ಕಿಗೆ ಎಸ್ ಅಂತ ಹೇಳ್ದ. ಓಕೆ, ನಾನು ಮಲ್ಕೊಳ್ತೇನೆ. ಅಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಅನ್ನ ಏನ್ ಮಾಡ್ತಾ ಇದ್ದಾನೆ, ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಅಪ್ಪ ಅಮ್ಮ ಓದ್ಕೊಳ್ಳೋ ವಿಷಯ ಮಾತಾಡಿದ್ರೆ ಏನ್ ಮಾಡ್ತೇವೆ, ಪಟ್ ಅಂತ ಅಲ್ಲಿಂದ ಓಡೋಗ್ತೇವೆ, ಅಥವಾ ಬೇರೆ ಏನೋ ವಿಷಯವನ್ನ ಅವ್ರಿಗೆ ನೆನಪಿಸ್ತೇವೆ, ಅಥವಾ ನಿಮ್ಮ ಅಕ್ಕ ತಮ್ಮ ಇದ್ರೆ ಅವ್ರ ಬಗ್ಗೆ ಏನೋ ಕಂಪ್ಲೇಂಟ್ ಮಾಡ್ತೇವೆ. ಒಟ್ಟು ಆ ವಿಷಯವನ್ನ ಸ್ಕಿಪ್ ಮಾಡ್ಲಿಕ್ಕೆ ನೋಡ್ತೇವೆ ಅಲ್ವಾ? ಇದು ಏನು, ಎಸ್ಕೇಪಿಸಮ್. ಸೊ ಅದೇ ತರ ಸ್ವಾಮಿ ಸಹ ಇಲ್ಲಿ ಮಾಡ್ತಾ ಇದ್ದಾನೆ. ಹಿ ಸೆಡ್ ವೆರಿ ಲೌಡ್ಲಿ. ಈ ಮಾತಲ್ಲ ಅವನು ಜೋರಾಗಿ ಮಾತಾಡ್ತಾ ಇದ್ದಾನೆ. ಅದೇ ಅಪ್ಪ ಟಾಸ್ಕ್ ಕೊಟ್ಟಿದ್ದು ಹೇಳುವಾಗ ಓಕೆ ಎಸ್ ಇಷ್ಟೇ ಚಿಕ್ಕ ಧ್ವನಿಯಲ್ಲಿ, ಓಕೆನಾ? ಹಿ ಸೆಡ್ ವೆರಿ ಲೌಡ್ಲಿ, ದೊಡ್ಡದಾಗಿ ಹೇಳ್ತಾ ಇದ್ದಾನೆ. ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್, ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅಥವಾ ಉತ್ಸಾಹದಿಂದ. ಎಂಥೂಸಿಯಾಸಮ್ ಮೀನ್ಸ್ ಉತ್ಸಾಹ ಅಥವಾ ಇಂಟ್ರೆಸ್ಟ್, ಅದರಿಂದ ಹೇಳ್ತಾ ಇದ್ದಾನೆ. ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಸೊ ನಾವ್ ಇನ್ ಮುಂದೆ ಏನ್ ಮಾಡ್ಬೇಕು ಅಂತಿದೀವಿ, ನಮ್ಮ ಕ್ರಿಕೆಟ್ ಟೀಮ್ ನಲ್ಲಿ ಎಲ್ಡರ್ಸ್ ಅಂದ್ರೆ ದೊಡ್ಡವರನ್ನು ಸಹ ತಗೊಳ್ಬೇಕು ಅಂತ ಅನ್ಕೊಂಡಿದೀವಿ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್. ಸೊ ದೊಡ್ಡವ್ರನ್ನು ತಗೊಳ್ತಾ ಇದೀವಿ, ಮತ್ತೆ ಹೊಸ ಹೊಸ ಬ್ರ್ಯಾಂಡಿನ ಬ್ಯಾಟ್ ಮತ್ತೆ ಬಾಲ್ಸ್ ಗಳನ್ನು ಸಹ ನಾವೇನ್ ಮಾಡಿದೀವಿ, ಪರ್ಚೇಸ್ ಮಾಡ್ತಾ ಇದೀವಿ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ನಮ್ಮ ಕ್ಯಾಪ್ಟನ್ ಏನ್ ಮಾಡಿದಾನೆ, ನನ್ನ ಹತ್ರ ಕೇಳ್ಕೊಂಡಿದ್ದಾನೆ, ನಿಮ್ಮ ಅಪ್ಪನಿಗೂ ಸಹ ಇನ್ಫಾರ್ಮ್ ಮಾಡು ಅಂತ ನನ್ನ ಹತ್ರ ಕೇಳ್ಕೊಂಡಿದ್ದಾನೆ ಅಂತ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ವಿಷಯವನ್ನ ಮರೆಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಏನಾಗತ್ತೆ ನೋಡ್ವಾ. ಅದಕ್ಕೂ ಮುಂಚೆ ಅಪೋಸಿಟ್ ವರ್ಡ್ಸ್ ಕೊಟ್ಟಿದ್ದೇನೆ. ಅವೇಕ್, ಅಸ್ಲೀಪ್, ನೈಟ್, ಡೇ, ಲೌಡ್ಲಿ, ಕ್ವೈಟ್ಲಿ, admit, deny, command, request. Okay? Okay. Next paragraph. It's a small paragraph, okay? We will see about that later. Father cut in. ಅವನು ಕ್ರಿಕೆಟ್ ಕ್ಲಬ್ ಬಗ್ಗೆ ಮಾತಾಡ್ತಾ ಇದ್ನಲ್ವಾ, ಆ ವಿಷಯವನ್ನ ಅವರು ಅಲ್ಲಿಗೆ ಸ್ಟಾಪ್ ಮಾಡಿಸ್ತಾರೆ. ನಾವು ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ನೀನು ಇವತ್ತಿಂದ ಒಬ್ನೇ ಮಲ್ಕೊಳ್ಬೇಕು. ಅವ್ರಿಗೆ ನೆನಪಿದೆ, ಅವನು ವಿಷಯ ಮರೆಸ್ಲಿಕ್ಕೆ ಟ್ರೈ ಮಾಡಿದ್ರು ಸಹ ಅವರು ಆ ವಿಷಯದ ಟ್ರ್ಯಾಕ್ ಇಂದ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ.
Swami realized that the matter had gone beyond his control. ಸ್ವಾಮಿಗೆ ಇವಾಗ ಅನಿಸ್ತಾ ಇದೆ, ರಿಯಲೈಸ್ಡ್ ಅಂದ್ರೆ ಅವನಿಗೆ ಜ್ಞಾನೋದಯ ಆಯ್ತು ಅಥವಾ ಅನಿಸ್ತಾ ಇದೆ, ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್, ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಈ ವಿಷಯ ಇಲ್ಲಿಗೆ ಸ್ಟಾಪ್ ಆಗೋ ತರ ಕಾಣಿಸ್ತಾ ಇಲ್ಲ, ಅವ್ರು ನಾನು ಇವತ್ತು ಒಬ್ನೇ ಮಲಗಿಸಿನೇ ಬಿಡೋದು ಅಂತ ಅನಿಸ್ತಾ ಇದೆ ಅಂತ ಸ್ವಾಮಿ ಮನ್ಸಲ್ಲೇ ಅನ್ಕೊಳ್ತಾನೆ. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಅ ಕಮಾಂಡ್. ಮುಂಚೆ ಅದು ಒಂದು ಚಾಲೆಂಜ್ ಅಂತ ಹೇಳಿದ್ದು, ಈಗ ಅದೇನಾಗ್ತಾ ಇದೆ, ಕಮಾಂಡ್. ನೀನು ಮಾಡ್ಲೇಬೇಕು, ನೀನೊಬ್ನೇ ಮಲ್ಕೊಳ್ಳೇಬೇಕು, ಕಮಾಂಡ್, ಆರ್ಡರ್ ಆಗ್ತಾ ಇದೆ. He knew his father's tenacity at such moments. ಅವನಿಗೆ ಗೊತ್ತಿತ್ತು ಫಾದರ್ಸ್ ಟೆನಾಸಿಟಿ. ಫಾದರ್ಸ್ ಟೆನಾಸಿಟಿ ಮೀನ್ಸ್ ಅವನ ತಂದೆಯವರ ಸ್ಟ್ರಾಂಗ್ ಡಿಟರ್ಮಿನೇಷನ್. ಟೆನಾಸಿಟಿ ಮೀನ್ಸ್ ದೃಢ ನಿರ್ಧಾರ. ಅಟ್ ಸಚ್ ಮೊಮೆಂಟ್ಸ್, ಅವನಿಗೆ ಏನ್ ಗೊತ್ತಿತ್ತು, ನನ್ನ ತಂದೆಯವರು ಯಾವುದೋ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅಥವಾ ಏನೋ ಒಂದು ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಅದನ್ನ ಅವರು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ವಾಮಿಗೆ ಗೊತ್ತಿತ್ತು. ಸ್ವಾಮಿ ಹೇಳ್ತಾನೆ, ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಸೊ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ನಾನೇನ್ ಮಾಡ್ತೇನೆ, ಒಬ್ನೇ ಮಲ್ಕೊಳ್ತೇನೆ ಫಾದರ್. ಅವನಿಗೆ ಏನ್ ಅನ್ಸ್ತಾ ಇದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಅದೇ ತರ ಇವಾಗ ನಾನು ತಪ್ಪಿಸ್ಕೊಂಡ್ರೆ ಆಮೇಲೆ ನೋಡ್ಕೊಂಡ್ರಾಯ್ತು ಮುಂದೆ ಅನ್ನೋ ತರದಲ್ಲಿ ಅವನು ಹೇಳ್ತಾ ಇದ್ದಾನೆ. ನೋ, ಯು ಮಸ್ಟ್ ಡೂ ಇಟ್ ನೌ. ಬಟ್ ಫಾದರ್ ಏನ್ ಮಾಡ್ತಾ ಇಲ್ಲ, ಒಪ್ಕೊಳ್ತಾ ಇಲ್ಲ, ನೀನು ಇವತ್ತಿಂದಾನೇ ಒಬ್ನೇ ಮಲ್ಕೊಳ್ಬೇಕು. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಅ ಬೇಬಿ. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಅವನಿಗೆ ಟಾಂಟ್ ಕೊಡ್ತಾ ಇದ್ದಾರೆ. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ಡಿಸ್ಗ್ರೇಸ್ಫುಲ್ ಮೀನ್ಸ್ ಶೇಮ್ಫುಲ್. ನಿನ್ಗೆ ಶೇಮ್ ಆಗ್ಬೇಕು, ನೀನು ಗ್ರಾಂಡಿ ಅಂದ್ರೆ ಅಜ್ಜಿ ಅಥವಾ ಅಮ್ಮನ್ ಪಕ್ಕ ಬೇಬಿ ತರ ಮಲ್ಕೊಳ್ತಿದೀಯಲ್ಲ, ನಿನಗೆ ಅದು ಶೇಮ್ ಆಗ್ಬೇಕು. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ಸೊ ನೀನೀಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೀಯಾ, ನೀನು ಈ ತರ ಬಿಹೇವ್ ಮಾಡ್ತಾ ಇರೋದು ಅಥವಾ ಈ ತರ ಗ್ರೋನ್ ಅಪ್ ಆಗ್ತಾ ಇರೋದು, ಬೆಳೀತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಅವೇ ನನಗೆ ಇಷ್ಟ ಆಗ್ತಾ ಇಲ್ಲ. ನಿನ್ನೇನ್ ಮಾಡ್ತಾ ಇದ್ದಾರೆ, ಅಮ್ಮ ಮತ್ತೆ ಅಜ್ಜಿ ಸ್ಪಾಯಿಲ್ ಮಾಡ್ತಾ ಇದ್ದಾರೆ ಅನ್ನೋ ತರದಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಯಾರು, ಸ್ವಾಮಿಯ ಫಾದರ್. He sat and looked at his wife who was rocking the cradle. So ಇದನ್ನ ಹೇಳ್ಬಿಟ್ಟು ಅವನು ತಮ್ಮ ಹೆಂಡತಿ ಕಡೆ ನೋಡ್ತಾನೆ. Who was rocking the cradle, ಅವಳು ತೊಟ್ಲನ್ನ ತೂಗ್ತಾ ಇದ್ಲು. Why do you look at me while you say it? ನೀವು ಅದನ್ನ ಹೇಳ್ತಾ ನನ್ ಮುಖನ್ ಯಾಕೆ ನೋಡ್ತಾ ಇದ್ದೀರಿ ಅಂತ ಅವಳು ಕೇಳ್ತಾ ಇದ್ದಾಳೆ. ಯಾರತ್ರ, ತನ್ನ ಗಂಡನ ಹತ್ರ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಆ ಬಾಯ್ ಬಗ್ಗೆ ಅಂದ್ರೆ ತನ್ನ ಮಗನ್ ಬಗ್ಗೆ ನನ್ಗೂ ಅಷ್ಟೊಂದೇನ್ ಗೊತ್ತಿಲ್ಲ. ಅವನು ಯಾವ ತರ ಬಿಹೇವ್ ಮಾಡ್ತಾ ಇದ್ದಾನೆ, ಅವನಲ್ಲಿ ಯಾವ್ಯಾವ ಭಯಗಳಿವೆ, ಅದೆಲ್ಲ ನನಗಿನ್ನೂ ಗೊತ್ತಿಲ್ಲ. ಅವಳೇನ್ ಮಾಡ್ತಾ ಇದ್ದಾಳೆ, ಮದರ್ಹುಡ್ ಅನ್ನ ಎಂಜಾಯ್ ಮಾಡ್ತಾಳೆ. ಬೀಯಿಂಗ್ ಅ ಮದರ್, ಅವಳು ತನ್ನ ಮಗನನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಬೇಕೋ ಆ ತರ ಅವಳು ಮಾಡ್ತಾ ಇದ್ದಾಳೆ ಅಷ್ಟೇ, ಬಿಟ್ರೆ ಅವಳು ಸ್ಪಾಯಿಲ್ ಮಾಡ್ತಾ ಇಲ್ಲ. ನೋ, ಐ ಡೋಂಟ್ ಮೀನ್ ಯು ಸೆಡ್ ಫಾದರ್. ನಾನ್ ನಿನ್ ಬಗ್ಗೆ ಉದ್ದೇಶಿಸಿ ಹೇಳ್ತಾ ಇಲ್ಲ ಅಂತ ಫಾದರ್ ಹೇಳ್ತಾ ಇದ್ದಾರೆ. ಇಫ್ ಯು ಮೀನ್ ಯುವರ್ ಮದರ್ ಇಸ್ ಸ್ಪಾಯಿಲಿಂಗ್ ಹಿಮ್, ಟೆಲ್ ಹರ್ ಸೋ ಅಂಡ್ ಡೋಂಟ್ ಲುಕ್ ಎಟ್ ಮೀ, ಶಿ ಸೆಡ್ ಅಂಡ್ ಟರ್ನ್ಡ್ ಅವೇ. ಸೊ ಅವಳೇನ್ ಹೇಳಿದ್ಲು, ಯುವರ್ ಮದರ್ ರೆಫರ್ಸ್ ಟು ಗ್ರ್ಯಾಂಡ್ ಮದರ್, ಓಕೆ, ಗ್ರಾನಿ. ನೀವೇನಾದ್ರೂ ಗ್ರ್ಯಾಂಡ್ ಮದರ್ ಅವನನ್ನ ಹಾಳು ಮಾಡ್ತಾ ಇದ್ದಾಳೆ ಅಥವಾ ಅವನನ್ನ ಸ್ಪಾಯಿಲ್ ಮಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಅನ್ಸಿದ್ರೆ ಅವಳ ಹತ್ರ ಹೋಗಿ ಹೇಳಿ. ಡೋಂಟ್ ಲುಕ್ ಎಟ್ ಮೀ, ನನ್ ಮುಖ ಯಾಕೆ ನೋಡ್ತಾ ಇದ್ದೀರಿ ಅಥವಾ ನನ್ ಬಗ್ಗೆ ಹೇಳೋ ತರ ಯಾಕೆ ನನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದೀರಿ. ಶಿ ಸೆಡ್ ಅಂಡ್ ಟರ್ನ್ಡ್ ಅವೇ. ಇದನ್ನ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಡಿಸ್ಗ್ರೇಸ್ಫುಲ್, ಶೇಮ್ಫುಲ್. ಕ್ರಾಡಲ್, ಸ್ಮಾಲ್ ಬೆಡ್ ಫಾರ್ ಅ ಬೇಬಿ ಅಂದ್ರೆ ತೊಟ್ಟಿಲು, ಓಕೆ. ಅಪೋಸಿಟ್ ವರ್ಡ್ಸ್, ಡಿಸ್ಗ್ರೇಸ್ಫುಲ್, ಆನರೇಬಲ್. ಹಾರ್ಡ್ಲಿ, ಈಸಿಲಿ. ಸ್ಪಾಯಿಲ್, ಇಂಪ್ರೂವ್. ಸೊ ನಿಮ್ಗೆ ಈ 3 ಪ್ಯಾರಾಗ್ರಾಫು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸಪೋಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಯು ಜಸ್ಟ್ ಲೈಕ್, ಶೇರ್ ಅಂಡ್ ಕಮೆಂಟ್, ಓಕೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.